ಪ್ಲಾಸ್ಮಾ ದಾನಕ್ಕೆ ಮುಂದಾಗಿದ್ದಾರೆ ಕೆಎಸ್ಆರ್ಪಿ ಸಿಬ್ಬಂದಿ. ಕೊರೋನಾ ಪಾಸಿಟಿವ್ ಇದ್ದರಿಗೆ ಕೆಎಸ್ಆರ್ಪಿ ಜೀವ ರಕ್ಷಕ. ಇದು ಇಡೀ ದೇಶಕ್ಕೆ ಮಾದರಿಯಾಗಿದೆ ಕೆಎಸ್ಆರ್ಪಿಯ ಕಾರ್ಯ. ಪ್ಲಾಸ್ಮಾ ದಾನಕ್ಕೆ ಕೆಎಸ್ಆರ್ಪಿ ಸಿಬ್ಬಂದಿ ಮುಂದಾಗಿದ್ದು ಇದುವರೆಗೂ 35 ಮಂದಿ ಸಿಬ್ಬಂದಿಯಿಂದ ಪ್ಲಾಸ್ಮಾ ದಾನ ಆಗಿದೆ. ಇನ್ನೂ 200 ಮಂದಿ ಕೆಎಸ್ಆರ್ಪಿ ಸಿಬ್ಬಂದಿ ಪ್ಲಾಸ್ಮಾ ದಾನಕ್ಕೆ ರೆಡಿ ಆಗಿದ್ದಾರೆ. ಪ್ಲಾಸ್ಮಾ ದಾನದ ಜಾಗೃತಿಯನ್ನ ಮೂಡಿಸಿದ್ದಾರೆ ಎಡಿಜಿಪಿ ಅಲೋಕ್ ಕುಮಾರ್ ಅವರು. ಈಗ ಕೂಡ 35 ಮಂದಿ ಆಲ್ರೆಡಿ ಸಿಬ್ಬಂದಿ ಪ್ಲಾಸ್ಮಾ ದಾನ ಮಾಡಿದ್ರೆ ಇನ್ನೂ 200 ಮಂದಿ ಕೆಎಸ್ಆರ್ಪಿ ಸಿಬ್ಬಂದಿ ಪ್ಲಾಸ್ಮಾ ದಾನಕ್ಕೆ ಸಜ್ಜಾಗಿದ್ದಾರೆ. ಪ್ಲಾಸ್ಮಾ ದಾನ ಸಾಕಷ್ಟು ಜನರ ಜೀವನ ಉಳಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಆಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಕೆಎಸ್ಆರ್ಪಿ ಸಿಬ್ಬಂದಿ ಕೂಡ ಪ್ಲಾಸ್ಮಾ ದಾನಕ್ಕೆ ಮುಂದಾಗಿದ್ರು. ಆಲ್ಮೋಸ್ಟ್ 35 ಮಂದಿ ಸಿಬ್ಬಂದಿ ಪ್ಲಾಸ್ಮಾ ದಾನವನ್ನ ಮಾಡಿದ್ದಾರೆ. ಇನ್ನೂ 200 ಮಂದಿ ಪ್ಲಾಸ್ಮಾ ದಾನಕ್ಕೆ ರೆಡಿ ಆಗಿದ್ದಾರೆ. ಎಡಿಜಿಪಿ ಅಲೋಕ್ ಕುಮಾರ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಅದಕ್ಕೆ ಪ್ಲಾಸ್ಮಾ ಕೆಎಸ್ಆರ್ಪಿ ವತಿಯಿಂದ ಅವರು ಜನವರಿಯಲ್ಲಿ ಇದು ಜೂನ್ 8ಕ್ಕೆ ಇದು ನಾವು ಆರಂಭ ಮಾಡಿದೀವಿ. 4ನೇ ಬಟಾಲಿಯನ್ ಕಮಾಂಡೆಂಟ್ ಮತ್ತೆ ಅವ್ರ ಅಧಿಕಾರಿಗಳು ಮತ್ತೆ ನಮ್ಮ ಸಿಬ್ಬಂದಿಯ ಫಸ್ಟ್ ಮೊದಲೇ ನಮ್ಮ ವೀರಭದ್ರಯ್ಯ ಹೇಳ್ಬಿಟ್ಟು ಒಬ್ಬ ಸಿಬ್ಬಂದಿ ಅವನು 28 ಜೂನ್ಗೆನೆ ಅವನು ಪ್ಲಾಸ್ಮಾ ದಾನ ಅವನು ಮಾಡಿದ್ದಾನೆ. ಮೊದಲೇ ಯೂನಿಫಾರ್ಮ್ ಫೋರ್ಸ್ ನಲ್ಲಿ ಪ್ಲಾಸ್ಮಾ ದಾನ ಮಾಡೋವನು ಅವನು. ಆ ನಂತರ ಬಹಳಷ್ಟು ಜನ ನಮ್ಮವರು ಅವರು ಮುಂದೆ ಬಂದು ಹೌದು ನಿನ್ನೆ ನಂದು ಈಗ ನೆಗೆಟಿವ್ ರಿಪೋರ್ಟ್ ಈಗ ಬಂದಿದೆ. ನಮ್ಗೆ ಕೂಡ ಕೋವಿಡ್ ನ್ಯೂಮೋನಿಯಾ ಆಗಿತ್ತು. ನಾನು ಹಾಸ್ಪಿಟಲೈಸ್ ಇದ್ದೆ. ಈಗ 4 ವಾರ ಆಗಿದ ನಂತರ ಆಂಟಿಬಾಡಿ ಇದು ಬರುತ್ತೆ. ನಮ್ಗೆ ಕೂಡ ಯಾರಿಗೆ ಅವಶ್ಯಕತೆ ಬಿದ್ರೆ ಮತ್ತೆ ನಾವು ಕೂಡ ಇದು ಪ್ಲಾಸ್ಮಾ ದಾನ ಮಾಡಬಹುದು ಆ ರೀತಿ ನಮ್ದು ಕೂಡ ಅನಿಸಿಕೆ ಇದೆ. ಯಾಕಂದ್ರೆ ಈ ಕಾಲದಲ್ಲಿ ನಮ್ಮ ಪ್ರಕಾರ ಇದು ಒಂದು ಆಸ್ಪತ್ರೆ ನಮ್ಗೆ ಸಿಕ್ಕರೆ ಅದು ನಮ್ಮ ಪ್ರಕಾರ ಬಹಳ ಒಳ್ಳೆ ವಿಷಯ. ನಾವು ಕೋವಿಡ್ ವಾರಿಯರ್ಗಿಂತ ಕೋವಿಡ್ ಸೇವಿಯರ್ ಆಗಿ ಬೇರೆನವ್ರಿಗೆ ಅವ್ರ ಜೀವಕ್ಕೆ ಸಹಾಯ ನಮ್ಮ ಕಡೆಯಿಂದ ಆಗಿದ್ರೆ ಬಹಳ ಒಳ್ಳೆ ಆಗತ್ತೆ. ಅದಕ್ಕಾಗಿ ನಮ್ದು ಆಸೆ ಇದೆ. ಆ ರೀತಿ ಏನಾದ್ರು ಆಸ್ಪತ್ರೆ ಸಿಕ್ಕರೆ ಮತ್ತೆ ನಾನು